ಮಾಡಿದ್ದಾರೆ ಕಿಡ್ನಾಪ್. ಯಾಕಪ್ಪ ಹೀಗೆಲ್ಲ ಮಾಡಿದ್ರು? ಏನ್ ಕೇಳ್ತಾ ಇದ್ರೆ? ದುಡ್ಡು ಎಷ್ಟು ಬೇಕಂತೆ ದುಡ್ಡು? ಅಲ್ಲ ನಿನ್ಗೆ ಆಗ್ತಿರೋರು ಯಾರಾದ್ರೂ ಕಿಡ್ನಾಪ್ ಮಾಡಿದ್ರ? ಸುಜನ್, ದ್ವೇಷಕ್ಕೆ ದ್ರೋಹಕ್ಕೆ ಮಾಡುವಂತ ಕಿಡ್ನಾಪ್ ಅಲ್ಲ ಇದು. ಇದೊಂಥರ ವ್ಯಾಪಾರ, ಗ್ಲೋಬಲ್ ಬಿಸ್ನೆಸ್. ಇಡೀ ಜಗತ್ತನ್ನೇ ಕಿತ್ತು ತಿಂತಾ ಇದೆ. ಈ ಹಾಳಾದ ವ್ಯಾಪಾರಕ್ಕೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರೀತಾರೆ. ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ ಅದೆಷ್ಟೋ ಹೆಣ್ಮಕ್ಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಗೌರ್ಮೆಂಟು ಈಗ ಈ ವಿಶ್ವವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ಈ ಹ್ಯೂಮನ್ ಟ್ರಾಫಿಕಿಂಗ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಹೊರದೇಶಗಳಲ್ಲಿ ಒಂಟಿಯಾಗಿ ಓಡಾಡೋ ಹೆಣ್ಮಕ್ಳನ್ನ ಈ ಸ್ಪಾಟರ್ಸು ಈಸಿಯಾಗಿ ಟ್ರ್ಯಾಪ್ ಮಾಡ್ತಾರೆ, ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ, ಡ್ರಗ್ಸ್ ಕೊಟ್ಟು ಅವ್ರನ್ನ ಪ್ರಾಸ್ಟಿಟ್ಯೂಟ್ಗಳನ್ನಾಗಿ ಮಾಡ್ತಾರೆ, ಲಕ್ಷಾಂತರ ರೂಪಾಯಿಗೆ ಮಾರ್ತಾರೆ. ಈ ದಂಧೆಲಿ ಪಾಕಿಸ್ತಾನಿ, ಶ್ರೀಲಂಕನ್ಸ್, ಆಲ್ಬೇನಿಯನ್ಸ್, ರಷ್ಯನ್ಸ್, ನಮ್ ದುರಾದೃಷ್ಟಕ್ಕೆ ಇಂಡಿಯನ್ಸ್ ಕೂಡ ಇದ್ದಾರೆ. ಈ ದಂಧೆಲಿ ಸಾಕಷ್ಟು ಗುಂಪುಗಳು ಕೂಡ ಇದೆ. ನಿನಗೆ ಫೋನ್ ಮಾಡೋದನ್ನ ಹೆಸರು ಮಾರ್ಕೋ. ಈಸ್ ಎನ್ ಇಂಡಿಯನ್. ಆ ಗ್ರೂಪಿನ ಹೆಡ್. ಅವನ ಕೈ ಮೇಲಿರೋ ಅರ್ಧಚಂದ್ರ ಟ್ಯಾಟೋ ಆ ಗ್ರೂಪಿನ ಸಿಂಬಲ್. ಈ ಗ್ರೂಪ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಕಿಡ್ನಾಪ್ ಮಾಡಿರೋ ಹುಡುಗಿನ 5 ದಿನ ಇಟ್ಕೊಂಡು ಅವಳಿಗೆ ಡ್ರಗ್ಸ್ ಕೊಡ್ತಾರೆ. ಆಮೇಲೆ ಪ್ರಪಂಚದ ಯಾವ ಮೂಲೆಯಲ್ಲಿದ್ದೀನಿ ಅಂತ ಅವಳಿಗೂ ಗೊತ್ತಾಗಲ್ಲ, ಮಾರ್ದವನಿಗೂ ಗೊತ್ತಾಗಲ್ಲ. ಅವಳು ಬದುಕಿದ್ರು ಸತ್ತ ಹಾಗೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಇವತ್ತು ರಾತ್ರಿ ಯಾವುದು ಫ್ಲೈಟ್ ಇಲ್ಲ, ಇನ್ನೇನಿದ್ರು ನಾಳೆನೆ. ಅವಳು ಕಿಡ್ನಾಪ್ ಆಗಿ ಆಲ್ರೆಡಿ 4 ಅವರ್ಸ್ ಆಗಿದೆ. ಈಗ ನೀನು ಹೇಗೆ ಹೋಗ್ತೀಯಾ? ಏ ಕಂದ, ಏನ್ ಬೇಕು ಹೇಳು. ಬರ್ತಾ ಇರೋ ಬಾಡಿಗೂ ರೀಚ್ ಆಗ್ತಿರೋ ಸೌಂಡ್ಗೂ ಸಿಂಕೆ ಇಲ್ವಲ್ಲ ರಾಸ? ಮದನ, ಅಲ್ಲಿ ನೋಡು ಬ್ಯೂಟಿ ಕದನ. ಬಾಯಿ ಉಣಗ್ತಾ ಇದೆ ಅಂತ ಟೀ ಕುಡಿಯೋಣ ಅಂತ ಬಂದ್ರೆ ಇಲ್ಲಿ ಇವಳು ಬಾಡಿನೇ ಉಣಗ್ತಾ ಇದ್ದಾಳಲ್ಲಪ್ಪ. ನಮಸ್ಕಾರ ಸರ್. ಹೇಳ್ಕೊಳಕ್ಕೆ CCB ಅವರು ಪಕ್ಕ ಕ್ರಿಮಿನಲ್ಸ್ ತರ ಮಾತಾಡ್ತಿರಲ್ಲ. ಒಕ್ಕ ಸಾರಿ ಅಲ್ಲಿ ಸೂಡು. ನೀವೂ ಕ್ರೈಮ್ ಡೈರಿಯಲ್ಲಿ ಬರ್ತಾರು. ಗುಡ್ ಮಾರ್ನಿಂಗ್ ಮೇಡಮ್, ಕಾಫಿ ಆಯ್ತಾ? ಏಯ್, ನಾನೇ ಜಾಗಿಂಗ್ ಮಾಡ್ತಾ ಇದೀನಿ, ಕಳ್ಳನ್ ಹಿಡಿತಾ ಇದೀನಿ. ಮೊದಲು ಹೋಗಿ ಹಿಡಿಯೋ. ಎಷ್ಟಿತ್ತು ಮೇಡಮ್? ಜಾಸ್ತಿನೇ ಇದೆ, ಹೋಗೋ. ಹೌದಾ? ನಿನ್ನಜ್ಜಿ ಎಲ್ಲ ನನ್ ಪರ್ಸು. ನಿಮ್ ಬಾಯ್ ಫ್ರೆಂಡ್ ಅವನದ? ಅವ್ನು ನನ್ ಬಾಯ್ ಫ್ರೆಂಡ್ ಅಲ್ಲ, ಕಳ್ಳ ಕಣೋ. ಅಲ್ವಾ? ಏ ಕಳ್ಳ ಕಳ್ಳ ಹಿಡ್ಕೊಳ್ಳಿ, ಕಳ್ಳ 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 ಹಿಡೀರಿ. ಕಳ್ಳ ಸರ್, ಕಳ್ಳ ಸರ್, ನಿಂತ್ಕೊಳ್ಳಿ ಸರ್. ರಾಸ, ಎಲ್ಲಾ ಪಿಸರಲ್ಲೂ ಹೀರೋ ಹೀರೋಯಿನ್ ಪರ್ಸ್ ಕದ್ದಿರೋ ಕಳ್ಳನ್ನ ಹಿಡ್ಕೊಟ್ಟು ಹೀರೋ ಆದ್ರೆ ನೀನ್ ಯಾಕೆ ರಾಸ
ಹೀರೋಯಿನ್ ಪರ್ಸೆ ಕದ್ದು ಕಲ್ಲ ಅದೇ ಹಾ ರಸ ನಿಜವಾಗ್ಲೂ ದುಡ್ಡು ಕದೀತ್ಯಾ ಆಹಾ. ರಸ ಲವಲಿ ಬಿದ್ದೆ ಮತ್ತೀ ಪರ್ಸು ಕೊರಿಯರ್ ಕೊರಿಯರ ಯಾರ ಹೆಸರಲ್ಲಿದೆ? ಕೆಂಚ ಕೇರ್ ಆಫ್ ಕಲಾಸಿ ಪಾಳ್ಯ ಇಂತಿ ನಿನ್ನ ಪ್ರೀತಿಯ ಕಳ್ಳ. ಇಲ್ಲೊಂದು ಸೈನ್ ಮಾಡಿ. ಅಮ್ಮ ನನ್ ಬ್ಯಾಗ್ ಸಿಕ್ತು. ಹೌದಾ ಹೇಗಮ್ಮ? ನೋಡಮ್ಮ, ಕಳ್ಳನೇ ಕೊರಿಯರ್ ಮಾಡಿದಾನೆ. ಅಯ್ಯೋ ಎಲ್ಲ ಇದೆಯಾ ಅಂತ ಚೆಕ್ ಮಾಡಮ್ಮ. ಇದೆ ಅಪ್ಪ, ಅವನೇನು ತಗೊಂಡಿಲ್ಲ. ಇವನ್ ಯಾರೋ ಡಿಫ್ರೆಂಟ್ ಕಳ್ಳ ಇರ್ಬೇಕು. ಚೂಟ್ ಸ್ವೀಟ್. ಏನು ತಮ್ಮ? ದುಡ್ಡು ತಗೋ. ಕೊಡು, ದುಡ್ಡು ಕೊಡಮ್ಮ, ಇನ್ನೂ ಕೊಡು. ಈಗಲೇ ಅವನ ಮನೇನ್ ಮಠ ಮಾಡ್ಕೊಂಡಿದ್ದಾನೆ. ಸಾಲದಕ್ಕೆ ಈ ವರ್ಷ ಡಿಬಾರ್ ಬೇರೆ. ಎಡಿಸನ್ ಏನ್ ಸ್ಕೂಲ್ಗೆ ಹೋಗಿದ್ನ? ಸೈಂಟಿಸ್ಟ್ ಆಗ್ಲಿಲ್ವಾ? ಥು, ನಿನ್ argument ಗೆ ಬೆಂಕಿ ಹಾಕ್ತು. ನಾವು ನೆಟ್ಗಿದ್ರೆ ನೋಡ್ದ್ಯಾ ಗೀತಾ ಅವ್ನ್ ಮಾತಾಡೋ ರೀತಿ? ನೀನು ಅವನ ತಮ್ಮನ್ ತರ ಬೆಳೆಸ್ತಾ ಇಲ್ಲ, ಸ್ವಂತ ಮಗನ್ ತರ ಬೆಳೆಸ್ತಾ ಇದ್ಯಾ. ಅವ್ನ್ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಅವ್ನ ಹಾಳು ಮಾಡ್ತಾ ಇದ್ಯಾ. ಅವನಿಗೆ ದುಡ್ಡಿನ ಬೆಲೆ, ಜೀವನದ ಬೆಲೆ ಯಾವ್ದು ಗೊತ್ತಿಲ್ಲ. ಕರ್ಮ. ಅಪ್ಪ, ನಾನ್ ಗಿಟಾರ್ ಕ್ಲಾಸ್ಗೆ ಹೋಗಿ ಬರ್ತೀನಿ. ಅಣ್ಣ ಪಕ್ಕಾ ಇನ್ಫಾರ್ಮೇಶನ್ ನನ್ಗೆ ಇವತ್ತು ಗೊತ್ತಾಯ್ತು. ಗಾಂಜಾ ಸೊಪ್ಪು ರಾಜಸ್ಥಾನದಿಂದ ಬರ್ತಾ ಇದೆ ಅಣ್ಣ. ಇವ್ರ ಮೇನ್ ಟಾರ್ಗೆಟ್ ಕಾಲೇಜ್ ಸ್ಟೂಡೆಂಟ್ಸ್. ಮಾಲ್ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಏ ಕೆಂಚ, ತಿರುಗ್ ನೋಡ್ಬೇಡಿ, ಓಡ್ರೋ ಓಡ್ರೋ. ಸುಂಟ್ರಗಳೇ, ಏನೋ ನಿನ್ ಸ್ಟೈಲು ನೋಡಕ್ ಒಳ್ಳೆ ಶಾಸ್ತ್ರಿ ತರ ಇದ್ಯಾ. ಯಾಕೋ ಇಂತ ಕತ್ರಿ ಕೆಲಸ ಮಾಡ್ತೀಯಾ? ಏನ್ ಮಾಡೋದಮ್ಮ, ನಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಮೆಜೆಸ್ಟಿಕ್ ಇಂದ. ಏನೋ ಸ್ಟೈಲ್ ಲಾಂಗ್ ಇದ್ವಿ ಅಂದ್ರೆ ಅದೇ ನಮ್ಗೆ ಲೈಫ್ ಕೊಟ್ಬಿಡ್ತು. ಹಾಗಂತ ನಾವೇನ್ ಕೆಟ್ಟೋರಲ್ಲ. ನೋಡು, ರಾಜಕೀಯದವ್ರು ಬರೀ ಮಾತಲ್ ಕತ್ರಿ ಆಗ್ತಾರೆ. ನಿನ್ನಂತ ಹುಡುಗಿರು ಬರೀ ಲುಕ್ಕಲ್ಲೇ ಕತ್ರಿ ಆಗ್ತೀರಾ. ನಮ್ಮಂತ ಡಿಸೆಂಟ್ ಪೊರ್ಕಿಗಳು ಜೇಬ್ಗೆ ಕತ್ರಿ ಆಗ್ತೀವಿ. ಮುಗೀತಾ? ಕದ್ದಿರೋದನ್ನ ಕೊರಿಯರ್ ಮಾಡಿ ಒಳ್ಳೆ ಒಂಥರ ಪೋಸ್ ಕೊಡ್ಬೇಡ. ಮಿಸ್ಟೇಕ್ ಮಾಡ್ಕೋಬೇಡಮ್ಮ. ಕಾಸಿಲ್ದಿರೋ ಲೇಡಿ ಬಿಸಾಕಿರೋ ತುಂಡ್ ಬಿಡಿ, ಇವೆರಡಕ್ಕೂ ನಾ ಕೊಯ್ಯಾಕಲ್ಲ. ಆಹಾ, ಕದಿಯೋದ್ ಮುಖ್ಯ ಅಲ್ಲ ಕಣೋ. ಲೇಡೀಸ್ ಪರ್ಸ್ ನಲ್ಲಿ ಸೀಕ್ರೆಟ್ ಜಿಪ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದ್ ಮುಖ್ಯ. ಬಾಯ್ಲಿ ತೋರಿಸ್ತೀನಿ. ಎಂತ ಟಾಪ್ ಸೀಕ್ರೆಟ್ ತೋರಿಸ್ಕೊಟ್ಬಿಟ್ಟೆ ಗೀತಾ. ಇಸ್ಕೋ ಹಮ್ ಕಭಿ ನಹೀ ಭೂಲ್ತಾ. ठहरो अभी तुमको दिखाता. कल्ला कल्ला हेल्प हेल्प, कल्ला कल्ला हेल्प. ನಮ್ಮ ದೇಶದಲ್ಲಿ ಇಷ್ಟು ಜನ ಕೆಲಸ ಇಲ್ಲ ಅಂತ ಇವತ್ತೇ ನನ್ಗೆ ಗೊತ್ತಾಗಿದ್ದು. ಏನ್ ಕದ ಮೇಡಮ್? ಪರ್ಸು. ಇಂಥವ್ರನ್ನೆಲ್ಲ ತುಂಡ ಕತ್ತರಿಸಾಕ್ಬಿಡ್ಬೇಕು. ಆಹಾ, ಒಂದ್ ನಿಮಿಷ. ತಗೊಳ್ಳಿ ಸರ್, ಕತ್ತರಿಸಿ. ಬನ್ನಿ ಕತ್ತರಿಸಿ. ಏನ್ ಗುರು ಸುಮ್ಮನ್ ತಮಾಷೆ ಮಾಡೋದು ಅದೇ ಸೀರಿಯಸ್ ಆಗ್ತಿಲ್ಲ. ಇಂಥವ್ರ ತುಳಿದು ಸಾಯ್ಸಾಕ್ಬಿಡ್ಬೇಕು. ಓ ಜಿ ಶಾಬ್ಜಿ, ಸ್ವೆಟರ್ ಮಾರೋರು ಬನ್ನಿ ಸ್ವಾಮಿ, ತುಳಿರಿ. ನಮಸ್ಕಾರ ಸರ್. ಏನ್ರಿ ನಮಸ್ಕಾರ? ಇಷ್ಟು ಜನ ಇದ್ದೀರಾ, ಎಲ್ರು ಒಂದೊಂದ್ ಗುಂಡ ಹೊಡೆದ್ರೆ ಇವ್ನ್ ಗುಜ್ರಲ್ಲಿ ಇರ್ತಾನೆ. ಏನ್ರಿ ನೋಡ್ತಾ ಇದ್ದೀರಾ? ಅಟ್ಯಾಕ್! ನಿಲ್ಸಿ ಮಹಾಜನ್ಗಳೇ, ಕೈಗೆ ಏನ್ ಬೇಕಾದ್ರೂ ತಗೊಳ್ಳಿ, ಆದ್ರೆ ಕಾನೂನು ಮಾತ್ರ ಕೈ ತಗೋಬೇಡಿ. ಏಯ್ ಬಾರ ಇಲ್ಲಿ. ಓವರ್ ಆಗ್ಲಿಲ್ಲ. ಏಯ್ ನಾಡಿಯಾ, ಇವತ್ತೇ ಪೊಲೀಸ್ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಬಂದಿರೋದು. ನಾನೇ ಕಂಪ್ಲೇಂಟ್ ಕೊಡ್ತೀನಿ, ನಡೀರಿ. ನಿಮ್ ಕಂಪ್ಲೇಂಟೇ ಮೇಡಮ್ ಬೇಕಾಗಿರೋದು. ಬನ್ನಿ. ಹೇಯ್ ಬಾರ ಬಡವ ರಾಸ್ಕಲ್. ನಡಿಯೋ ಸ್ಕೌಂಡ್ರಲ್. ಲೇಯ್ ಅತ್ತ ಲೇಯ್. ಏಯ್ ಹತ್ತಲೇ. ಹಾ? ಅಯ್ಯೋ ನಿಮ್ಗಲ್ಲ ಸರ್, ಅವನ್ಗೆ. ಹತ್ತೋ ಹೇಯ್ ಅತ್ತ. ಹತ್ತೋ. ಜೈಲೂಟ ಗ್ಯಾರಂಟಿ ಚಾಲು ಮಚಾಲು ಬೆಂಗೋಳ ನಿಂಟವುಗಳು. ನನ್ ಮಗನೇ, ನನ್ ಪರ್ಸೆ ಕದಿತ್ಯಾ ನೀನು? ಇರೋ, ನಿನ್ ಕೈನ ಕೈಮಾ ಮಾಡಿಸ್ತೀನಿ. ಮೇಡಮ್, ನಿಮ್ಗಂತೂ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹಲೋ. ಹಾ ಹೌದಾ? ಅಯ್ಯೋ ಹಾ, ಏನ್ರಿ ಹೀಗಾಗೋಯ್ತು? ಏನಾಯ್ತು? ಅಯ್ಯೋ, ಆ ಉಂಗ್ರ ಕದ್ದಿದ್ದಾನೆ ಅಂತ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ಲ. ಹಾ. ಅವನು ಜೈಲಿಂದ ಆಚೆ ಬಂದ್ಬಿಟ್ಟಿದ್ದಾನೆ. ಓ. ಆ ಹುಡುಗಿ ಬೆಳ್ಳೆಲ್ಲ ಕಚ ಕಚ ಅಂತ ಕತ್ತರಿಸಾಕ್ಬಿಟ್ಟಿದ್ದಾನೆ. ಪಾಪ, ಈಗ ಅವಳಿಗೆ ಲೆಫ್ಟ್ ಹ್ಯಾಂಡೇ ಇಲ್ಲ. ಅಯ್ಯೋ ಪಾಪ.
ಆದ್ರೆ ಮೇಡಮ್ ನಿಮಗ್ ಮಾತ್ರ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹೌದೌದೌದು. ಮೊನ್ನೆ ಒಬ್ಬಳು ಚೈನ್ ಕಳ್ದೋಗೈತೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು. ಅವನ್ ಜೈಲಿಂದ ತಪ್ಪಿಸ್ಕೊಂಬಂದು ಅವಳ ಮುಖಕ್ಕೆ ಆಸಿಡ್ ಹಾಕ್ಬಿಟ್ಟ. ಅವಳು ಹಾಫ್ ಬಾಯ್ಲು ಕುರೂಪಿ, ಲೈಫೇ ಸ್ಪಾಯ್ಲ್ ಆಗೋಯ್ತು. ಅಯ್ಯೋ ಆದ್ರೆ ಮೇಡಮ್ ನಿಮಗ್ ಮಾತ್ರ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹೌದೌದು. ಯಾಕೆ ಮೇಡಮ್? ನಿಮಗ್ ಗೊತ್ತಲ್ಲ ನನಗ್ ತುಂಬಾ ಧೈರ್ಯ ಇದೆ, ಆದ್ರೆ ನಾನು ಅರ್ಜೆಂಟಾಗಿ ಹೋಗ್ಬೇಕು. ಯಾಕೆ ಮೇಡಮ್? ಹಂದಿ ಜ್ವರಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳಕ್ಕೆ ಇವತ್ತೇ ಲಾಸ್ಟ್ ಡೇಟು. ಆದ್ರೆ ನಿಮಗ್ ಗೊತ್ತಲ್ಲ ಸರ್, ನನಗ್ ತುಂಬಾ ಧೈರ್ಯ ಇದೆ. ಮೇಡಮ್. ನಿಮಗ್ ಗೊತ್ತಲ್ಲ ಸರ್, ನನಗ್ ಧೈರ್ಯ ಇದೆ. ಹೋಗಿ ಸರ್. ನಿಂತ್ಕೊಳ್ಳಿ ಮೇಡಮ್. ಬಾಯ್. ಮೇಡಮ್ ಮೇಡಮ್ ಅಯ್ಯೋ ಹಂದಿ ಜ್ವರಕ್ಕೆ ಇಂಜೆಕ್ಷನ್ ತಗೋಬೇಕು ಅಂತ ಅವಳು ಓಡೋಗ್ತಾ ಇದ್ದಾಳೆ. ಆದ್ರೆ ಇವನಿಗೆ ಬಂದಿರೋ ಜ್ವರಕ್ಕೆ ಇಂಜೆಕ್ಷನ್ ಕೊಡ್ಬೇಕಾಗಿರೋದೇ ಅವಳು. ರಸ ಟೋಟಲ್ ಆಗಿ ಲವ್ ಅಲ್ಲಿ ಬೀಳ್ತಾರಮ್ಮ. ಲವ್ 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 ಡೌ 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 ಬಾಸು ಒಳ್ಳೆ ಪೀಸು.